ಕಾರ್ಯಕ್ರಮ ಆಗಿದೆ ಅಷ್ಟೇ. ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು, ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ. ಮುಂಚೆನೇ ಯಾವ ರೀತಿ ಮಾಡಬೇಕಂತ KPCಯಿಂದ ನಮಗೆ ನಿರ್ದೇಶನ ನೀಡಿದರು. ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕ್ರಮದ ಕೆಲಸ ಮಾಡ್ತಿದ್ದಾರೆ. ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಹೆಸರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಹಂಗೆ ಹೇಳ್ತಾರೆ ಅವ್ರು. ಮತ್ತು ಅವ್ರು ಏನು ಮಾಡ್ಯಾರ, ಮೊನ್ನೆ ಎಲ್ಲ ಭಾಳ ದಿವಸದಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು ಅಂತ ಅದನ್ನು ಕೇಳ್ಬೇಕಲ್ಲ. ನೀವು ತಾಜಾ ಇನ್ನೂ 15 ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಹಿಂಗಾಗಿ ಅವ್ರಿಗೆ ಕೇಳುವಂಥ ನೈತಿಕತೆ ಇಲ್ಲ. ಈಗ ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್, ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದ ಮೇಲೆ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ನಾನು ಮಾತಾಡಲ್ಲ. ಏನಿದೆ ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನ ಅವ್ರನ್ನ ಕೇಳ್ಬೇಕಲ್ಲ. ನಾ ಹೇಳಿರೋದಕ್ಕೆ ಅವ್ರನ್ನ ಕೇಳಿ, ನಾ ಕೇಳಿಲ್ಲ. ಅದಕ್ಕೆ ಇನ್ನು ಅವ್ರು ಹೇಳಿದ್ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ್ ಕೂತ್ರ ನನಗೆ ಹೆಂಗೆ ಕೊಡ್ಲವ್ರು, ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯದಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಏನಾದರೂ ಚೇಂಜಸ್ ಆಗ್ತಾವ? ಚೇಂಜಸ್ ಮಾಡೋಂಥ ಶಕ್ತಿ ನಮ್ಮ ಕಡೆ ಇಲ್ಲ, ಅದು ಪಕ್ಷ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗೆ ದೊಡ್ಡವ್ರು ಭಾಳಷ್ಟು ಇದ್ದಾರೆ. ಸುರ್ಜೇವಾಲ ಅವ್ರ ವಿಚಾರದಲ್ಲಿ ಒಂದಷ್ಟು ಸಚಿವರು, ಒಂದಷ್ಟು ಶಾಸಕರು ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ರು. ಅದನ್ನ ನೀವು ಯಾರು ಕೊಟ್ಟಾರೋ ಅವ್ರನ್ನ ಕೇಳಿದ್ರೆ ಒಳ್ಳೇದು. ನಾವು ಕೊಟ್ಟಿಲ್ಲ ಅವ್ರಿಗೆ. ನಾವು ಅವ್ರ ಪರವಾಗಿ ಒಳ್ಳೆ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲ ಜೊತೆ ನಮ್ಮ ಒಳ್ಳೆ ಸಂಬಂಧ ಇದೆ, ಒಳ್ಳೆ ರಿಲೇಷನ್ ಇದೆ. ಯಾರು ಕೊಟ್ಟಾರೋ ಅವ್ರನ್ನ ಕೇಳಿದ್ರೆ ಒಳ್ಳೇದ್ರು. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ, ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ಅಡ್ಡಾಡ್ತಾ ಇದ್ದಾರೆ. ಖಾಲಿ ಅದರ ನಾವೇನ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಸವಾಡ್ ಇದೆ. ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವ. ನಮಗೇನು ಜವಾಬ್ದಾರಿ ಈ ಸರ್ ಆ ಕೆಲಸ ನಾವು ಮಾಡ್ತಾ ಇದ್ವಿ. ಬೇರೆ ಮಾಡ್ಲಿಕ್ಕೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಬಿಜೆಪಿ ಕಾಂಗ್ರೆಸ್ ಇಂದ ಬಿಜೆಪಿಗೆ 60 ಮಂದಿ ಶಾಸಕರು ಯಾರು ಹೋಗಲ್ಲ, ಆ ಕಡೆ ಅವ್ರು ಈ ಕಡೆ ಹೋಗಲ್ಲ, ಆ ಕಡೆ ಅವ್ರು ಈ ಕಡೆ ಯಾರೋ ಬರೋದು.